ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾನ ಚುರುಕುಗೊಂಡಿದೆ. ಈ ಸಂದರ್ಭದಲ್ಲಿ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಯವರು ಸಹ ಮತದಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸ್ವಾಮೀಜಿ, ಈಗ ಮತದಾನ ಮಾಡಿದರೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಾನು ಎಲ್ಲ ದಾವಣಗೆರೆಯ ಮಹಾಜನತೆಯಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ. ದೇಶ ನಮಗೋಸ್ಕರ ನೀಡಿರುವಂಥ ಒಂದು ವಿಶೇಷ ಸಂವಿಧಾನದ ಹಕ್ಕು ಅಂದರೆ ಮತದಾನ ಮಾಡುವಂಥ ಹಕ್ಕು. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ಬಂದು ಮತದಾನವನ್ನು ಮಾಡಬೇಕು, ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಇವತ್ತು ಯಾವ ರೀತಿಯಾಗಿ ಒಂದು ಹಬ್ಬ ಬಂದರೆ, ಒಂದು ವಿಶೇಷ ದಿನಗಳು ಬಂದರೆ ದೇವಸ್ಥಾನ ಮುಂದೆ ಬೆಳಗ್ಗೆನೇ ಕ್ಯೂ ಇರುತ್ತೆ. ಅವರೆಲ್ಲ ಸ್ನಾನ ಮಾಡಿ ಬಂದು ದೇವ್ರ ದರ್ಶನ ಮಾಡ್ಬೇಕಂತೇಳಿ ಸರತಿ ಸಾಲಲ್ಲಿ ಕಾಯ್ತಾ ಇರ್ತಾರೆ, ನೂರಾರು ಜನ, ಸಾವಿರಾರು ಜನ. ಆ ರೀತಿಯಾದಂಥ ವಾತಾವರಣ ಇವತ್ತು ಮತದಾನ ಮಾಡುವ ಹಬ್ಬ ಇದೆಯಲ್ಲ, ಆ ರೀತಿಯಾಗಿ ಇವತ್ತು ಎಲ್ಲ ಮತಗಟ್ಟೆಗಳಲ್ಲೂ ಬೆಳಗ್ಗೆನೇ ನಿರ್ಮಾಣ ಆಗಬೇಕಂತ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೀನಿ. ಆ ರೀತಿಯಾದಂಥ ಒಂದು ವಾತಾವರಣ ಬರಬೇಕು ಅಂತ ನಾನು ಬಯಸ್ತೀನಿ. ಇಂಥ ಒಂದು ವಾತಾವರಣ ಈಗ ಬೇಗನೆ ನಿರ್ಮಾಣ ಆಗಲಿ. ಇನ್ನೂ ಸಂಜೆ 6 ಗಂಟೆವರೆಗೂ ಸಮಯ ಇದೆ ಅನ್ನುವಂಥ ಉದಾಸೀನ ಬೇಡ. ಬೆಳಗ್ಗೆನೇ ಬಂದು, ಈಗ ಬೂತ್ಗಟ್ಟೆ ನಾವು ಬಂದ್ವಿ, ಈಗ ಮತದಾನ ಮಾಡಿದ್ವಿ, ಖಾಲಿನೇ ಇತ್ತು, ಯಾವ ರಶ್ನೂ ಇಲ್ಲ, ನುಗ್ಗಲೂ ಇಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಬೇಕಂತ ನಾವು ಎಲ್ಲರಲ್ಲಿನೂ ಮನವಿ ಮಾಡ್ತೀವಿ. ಯಾವ ರೀತಿಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಂತಕ್ಕಂಥ ಸಂದೇಶ ಕೊಡ್ಲಿಕ್ಕೆ ಬಯಸ್ತಿರ್ತಾವೆ? ಜನ ಇವತ್ತು ಬುದ್ಧಿವಂತರದಾರೆ. ನಾವು ಯಾವ ರೀತಿ ಆಯ್ಕೆ ಮಾಡಬೇಕಂತ ಹೇಳುವಂತಹ ಒಂದು ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇವತ್ತು ಶಿಕ್ಷಣ ಪಡೆದಂಥ ಜನರು ಇವತ್ತು ಹೆಚ್ಚಾಗಿದ್ದಾರೆ ನಮ್ಮ ದೇಶದಲ್ಲಿ. ಅದರಲ್ಲಿನೂ ಯುವ ಜನತೆ ಇವತ್ತು ಹೆಚ್ಚು ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿನೂ ನನಗೆ ಬಂದಿದೆ. ಹಾಗಾಗಿ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡಿದ್ದರಿಂದ, ಆಮೇಲೆ ಇದು ಮೊಬೈಲ್ ಯುಗ, ಇದು 5G ಯುಗ, ಆಮೇಲೆ ಇನ್ನೂ ಈಗೇನು ಹೇಳ್ತಿದ್ದಾರೆ Gen-Z ಯುಗ ಅಂತ ಹೇಳ್ತಿದ್ದಾರಲ್ಲ, ಆಮೇಲೆ AI ಅನ್ನುವಂತಹ ಒಂದು ವಿಶೇಷ ಟೆಕ್ನಾಲಜಿ ಬಂದಿದೆ. ಇದು ಪ್ರಗತಿ ಪಥದಲ್ಲಿ ನಾವು ಸಾಗ್ತಾ ಇದ್ದೀವಿ. ಅದೇ ರೀತಿಯಾದಂತಹ ಪ್ರಗತಿಯನ್ನು ನಮ್ಮ ಜನ ಬಯಸ್ತಾರೆ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಇಷ್ಟ ಬಂದ ವ್ಯಕ್ತಿಯನ್ನು ಅವ್ರು ಆಯ್ಕೆ ಮಾಡಿಕೊಳ್ಬೋದು. ಇದಿಷ್ಟು ಬಸವಪ್ರಭು ಸ್ವಾಮೀಜಿಯವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಬಸವರಾಜ್ ಮದನೂರ್, TV9 ದಾವಣಗೆರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾನ ಚುರುಕುಗೊಂಡಿದೆ. ಈ ಸಂದರ್ಭದಲ್ಲಿ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಯವರು ಸಹ ಮತದಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸ್ವಾಮೀಜಿ, ಈಗ ಮತದಾನ ಮಾಡಿದರೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಾನು ಎಲ್ಲ ದಾವಣಗೆರೆಯ ಮಹಾಜನತೆಯಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ. ದೇಶ ನಮಗೋಸ್ಕರ ನೀಡಿರುವಂಥ ಒಂದು ವಿಶೇಷ ಸಂವಿಧಾನದ ಹಕ್ಕು ಅಂದರೆ ಮತದಾನ ಮಾಡುವಂಥ ಹಕ್ಕು. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ಬಂದು ಮತದಾನವನ್ನು ಮಾಡಬೇಕು, ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಇವತ್ತು ಯಾವ ರೀತಿಯಾಗಿ ಒಂದು ಹಬ್ಬ ಬಂದರೆ, ಒಂದು ವಿಶೇಷ ದಿನಗಳು ಬಂದರೆ ದೇವಸ್ಥಾನ ಮುಂದೆ ಬೆಳಗ್ಗೆನೇ ಕ್ಯೂ ಇರುತ್ತೆ. ಅವರೆಲ್ಲ ಸ್ನಾನ ಮಾಡಿ ಬಂದು ದೇವ್ರ ದರ್ಶನ ಮಾಡ್ಬೇಕಂತೇಳಿ ಸರತಿ ಸಾಲಲ್ಲಿ ಕಾಯ್ತಾ ಇರ್ತಾರೆ, ನೂರಾರು ಜನ, ಸಾವಿರಾರು ಜನ. ಆ ರೀತಿಯಾದಂಥ ವಾತಾವರಣ ಇವತ್ತು ಮತದಾನ ಮಾಡುವ ಹಬ್ಬ ಇದೆಯಲ್ಲ, ಆ ರೀತಿಯಾಗಿ ಇವತ್ತು ಎಲ್ಲ ಮತಗಟ್ಟೆಗಳಲ್ಲೂ ಬೆಳಗ್ಗೆನೇ ನಿರ್ಮಾಣ ಆಗಬೇಕಂತ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೀನಿ. ಆ ರೀತಿಯಾದಂಥ ಒಂದು ವಾತಾವರಣ ಬರಬೇಕು ಅಂತ ನಾನು ಬಯಸ್ತೀನಿ. ಇಂಥ ಒಂದು ವಾತಾವರಣ ಈಗ ಬೇಗನೆ ನಿರ್ಮಾಣ ಆಗಲಿ. ಇನ್ನೂ ಸಂಜೆ 6 ಗಂಟೆವರೆಗೂ ಸಮಯ ಇದೆ ಅನ್ನುವಂಥ ಉದಾಸೀನ ಬೇಡ. ಬೆಳಗ್ಗೆನೇ ಬಂದು, ಈಗ ಬೂತ್ಗಟ್ಟೆ ನಾವು ಬಂದ್ವಿ, ಈಗ ಮತದಾನ ಮಾಡಿದ್ವಿ, ಖಾಲಿನೇ ಇತ್ತು, ಯಾವ ರಶ್ನೂ ಇಲ್ಲ, ನುಗ್ಗಲೂ ಇಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಬೇಕಂತ ನಾವು ಎಲ್ಲರಲ್ಲಿನೂ ಮನವಿ ಮಾಡ್ತೀವಿ. ಯಾವ ರೀತಿಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಂತಕ್ಕಂಥ ಸಂದೇಶ ಕೊಡ್ಲಿಕ್ಕೆ ಬಯಸ್ತಿರ್ತಾವೆ? ಜನ ಇವತ್ತು ಬುದ್ಧಿವಂತರದಾರೆ. ನಾವು ಯಾವ ರೀತಿ ಆಯ್ಕೆ ಮಾಡಬೇಕಂತ ಹೇಳುವಂತಹ ಒಂದು ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇವತ್ತು ಶಿಕ್ಷಣ ಪಡೆದಂಥ ಜನರು ಇವತ್ತು ಹೆಚ್ಚಾಗಿದ್ದಾರೆ ನಮ್ಮ ದೇಶದಲ್ಲಿ. ಅದರಲ್ಲಿನೂ ಯುವ ಜನತೆ ಇವತ್ತು ಹೆಚ್ಚು ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿನೂ ನನಗೆ ಬಂದಿದೆ. ಹಾಗಾಗಿ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡಿದ್ದರಿಂದ, ಆಮೇಲೆ ಇದು ಮೊಬೈಲ್ ಯುಗ, ಇದು 5G ಯುಗ, ಆಮೇಲೆ ಇನ್ನೂ ಈಗೇನು ಹೇಳ್ತಿದ್ದಾರೆ Gen-Z ಯುಗ ಅಂತ ಹೇಳ್ತಿದ್ದಾರಲ್ಲ, ಆಮೇಲೆ AI ಅನ್ನುವಂತಹ ಒಂದು ವಿಶೇಷ ಟೆಕ್ನಾಲಜಿ ಬಂದಿದೆ. ಇದು ಪ್ರಗತಿ ಪಥದಲ್ಲಿ ನಾವು ಸಾಗ್ತಾ ಇದ್ದೀವಿ. ಅದೇ ರೀತಿಯಾದಂತಹ ಪ್ರಗತಿಯನ್ನು ನಮ್ಮ ಜನ ಬಯಸ್ತಾರೆ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಇಷ್ಟ ಬಂದ ವ್ಯಕ್ತಿಯನ್ನು ಅವ್ರು ಆಯ್ಕೆ ಮಾಡಿಕೊಳ್ಬೋದು. ಇದಿಷ್ಟು ಬಸವಪ್ರಭು ಸ್ವಾಮೀಜಿಯವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಬಸವರಾಜ್ ಮದನೂರ್, TV9 ದಾವಣಗೆರೆ.